ನಾನು ಹೇಳ್ತಾ ಇದ್ದೀನಿ, ಕಬ್ಬನ್ ಪಾರ್ಕ್ ಇರಬೇಕು, ಲಾಲ್ಬಾಗ್ ಇರ್ಬೋದು, ಯಾವುದೇ ಪಾರ್ಕ್ಗಳಲ್ಲಿ ಪ್ರೇಮಿಗಳು ನಿರಾತಂಕವಾಗಿ ಯಾರಿಗೂ ಹೆದರದೆ ಧೈರ್ಯವಾಗಿ ಪ್ರೇಮಿಗಳು ಒಟ್ಟಿಗೆ ಸೇರ್ತಕ್ಕಂಥದ್ದು ನಿಜಕ್ಕೂ ನಾನು ಸಂತೋಷ ಪಡ್ತೇನೆ. ಅವರಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಪ್ರೇಮಿಗಳಿಗೆ ಬೆಂಬಲ ಇದೆ. ಪ್ರೇಮಿಗಳು ಅಂದ ತಕ್ಷಣ ಕೆಟ್ಟ ಭಾವನೆಯನ್ನು ಮಾಡಬಾರ್ದು ಅಂತೇಳಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ಇವತ್ತು ವಿಶೇಷವಾಗಿ ವಿನೂತನವಾಗಿ ರಾಜರಾಣಿಯರನ್ನು ಕರ್ಕೊಂಡು ಬರೋ ಮೂಲಕ ನಾವು ಒಂದು ಹೊಸ ಚೈತನ್ಯಪೂರ್ಣವಾದಂಥ ಪ್ರೇಮಿಗಳ ದಿನಾಚರಣೆಯನ್ನು ಆರಂಭ ಮಾಡ್ತೇವೆ. ನನ್ನ ಪ್ರಕಾರ ಪಾರ್ಲಿಮೆಂಟ್ನಲ್ಲಿ ಇವತ್ತು ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡಬೇಕಾಗಿತ್ತು. ನಮ್ಮಲ್ಲಿ ಶಾಸನಸಭೆಯಲ್ಲಿ ಮಾಡಬೇಕಾಗಿತ್ತು. ಗದ್ದಲವನ್ನೆಲ್ಲ ಬಿಟ್ಟು ಪ್ರೇಮಿಗಳ ದಿನಾಚರಣೆ ಶಾಸನಸಭೆಯ ದೊಡ್ಡ ಸಭಾಂಗಣದಲ್ಲಿ ಎಲ್ಲ ಮರೆತು, ರಾಜಕೀಯವನ್ನು ಮರೆತು, ಕುಮಾರಸ್ವಾಮಿಯವರು, ಅವರ ಹೆಂಡತಿ, ಅವರ ತಾಯಿ, ದೇವೇಗೌಡರು, ಅವರ ಹೆಂಡತಿ, ಯಡಿಯೂರಪ್ಪನವರು ಮಕ್ಕಳು, ಸೊಸೆ ಅವರನ್ನು ಕರ್ಕೊಂಬರಬೇಕಾಗಿತ್ತು. ಹಾಗೆ ಖರ್ಗೆ ಅವರು ನಮ್ಮಲ್ಲೇ ಬರಬೇಕಾಗಿತ್ತು, ಬರಬೇಕಾಗಿತ್ತು. ನಮ್ಮ ಸಿದ್ದರಾಮಯ್ಯನವರು ಅವರ ಮನೆಯವರನ್ನ ಕರ್ಕೊಂಡು ಬರಬೇಕಾಗಿತ್ತು. ಬಂದು ಅದ್ಭುತವಾಗಿ ಒಂದು ದಿನ ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡಿದರೆ ಅದಕ್ಕೊಂದು ಶಕ್ತಿ ಬರ್ತಿತ್ತು. ಈ ಕೆಲಸವನ್ನು ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾಡಬೇಕಾಗಿತ್ತು. ಅವರ ನಾಯಕತ್ವದಲ್ಲಿ ಅವರ ಮನೆಯವರನ್ನು ಕರೆಸಿ ಇಲ್ಲಿ ಮಾಡಿದರೆ ಅದಕ್ಕೊಂದು ಅರ್ಥ ಬರ್ತಿತ್ತು. ಪ್ರೇಮಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಮತ್ತು ರಸ್ತೆಯುದ್ದಕ್ಕೂ ಗುಲಾಬಿ ಹೂವನ್ನು ಕೊಡುವ ಮೂಲಕ ಪ್ರೇಮಿಗಳ ದಿನಾಚರಣೆಗೆ ಒಂದು ಹೊಸ ರಂಗನ್ನು ಕೊಡುವ ಪದ್ಧತಿ. ಈ ಸಾರಿನೂ ವಿನೂತನವಾಗಿ ಪ್ರೇಮಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಕೆಲವರು ಟೀಕೆ ಮಾಡ್ತಾ ಇದ್ದಾರೆ, ಮಾಡಲಿ, ಯಾರು ಏನೇ ಟೀಕೆ ಮಾಡಿದ್ರು ಇದು ಪ್ರೇಮಿಗಳ ದಿನಾಚರಣೆ ಅಂದ ತಕ್ಷಣ
ಕೆಟ್ಟ ಭಾವನೆ ಬರಬಾರ್ದು. ಪ್ರೇಮಿಗಳು, ಪ್ರೇಮ ಅಂದರೆ ಏನು? ಪ್ರಾಣಿ ಪಕ್ಷಿಗಳಲ್ಲೂ ಪ್ರೇಮಿಗಳಿರ್ತಾರೆ. ಮತ್ತು ತಂದೆ ಮಕ್ಕಳು, ತಾಯಿ ಮಕ್ಕಳು, ಗಂಡ ಹೆಂಡತಿ, ಈ ಪ್ರೇಮ ಅನ್ನುವ ಪದಕ್ಕೆ ಯಾವುದೋ ಒಂದು ಸೀಮಿತವಾದಂಥ ಅರ್ಥವನ್ನು ಕಲ್ಪಿಸಿ ಪ್ರೇಮಿಗಳ ದಿನಾಚರಣೆ ಬೇಡ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ವ್ಯಾಲೆಂಟೈನ್ಸ್ ಡೇ ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಜನಗಳು ಉಪಯೋಗಿಸ್ಕೊಬೇಕು. ಅದನ್ನು ಕೆಟ್ಟದ ರೀತಿಯಲ್ಲಿ ಹೋಗ್ದಿರ ನಿಜವಾಗ ಪ್ರೀತಿಗೆ ಒಂದು ಅರ್ಥ ಕೊಡೋ ರೀತಿಯಲ್ಲಿ ಎಲ್ಲ ಪ್ರೇಮಿಗಳನ್ನು ಅದನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ನಮಗೂ ಖುಷಿ ಆಯಿತು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ಪ್ರತಿ ವರ್ಷ ಪಾರ್ಲಿಮೆಂಟ್ ಮತ್ತು ಶಾಸನಸಭೆಗಳಲ್ಲಿ ಇಡೀ ರಾಜ್ಯ ದೇಶದ ಉದ್ದಗಲಕ್ಕೂ ಪ್ರೇಮಿಗಳ ದಿನಾಚರಣೆ ಆಚರಣೆ ಮಾಡಬೇಕು. ರಾಷ್ಟ್ರೀಯ ರಜವನ್ನಾಗಿ ಘೋಷಣೆ ಮಾಡಬೇಕು. ಪ್ರೇಮಿಗಳಿಗೆ ತಕ್ಷಣ 2 ಲಕ್ಷ ರೂಪಾಯಿ ತಕ್ಷಣ ಕೊಡಬೇಕು. ನಾನು ಹೋದ ಸಾರಿ 1 ಲಕ್ಷ ಅಂತ ಹೇಳಿದ್ದೆ. ಈ ಸಾರಿ ಯಾಕೆ 2 ಲಕ್ಷ ಹೇಳ್ತೀನಿ ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಇದೆ. ಪ್ರೇಮಿಗಳಿಗೆ ಖರ್ಚು ಜಾಸ್ತಿ ಇದೆ. ಇದನ್ನು ನಾವೇನೋ ಅಪಾರ್ಥ ಮಾಡ್ಕೊಳ್ಬಾರ್ದು. ನಾನು ಭಾಳ ಪ್ರಾಮಾಣಿಕವಾಗಿದ್ದೇನೆ. ಮುತಾಲಿಕ್ ಹೇಳ್ತೀನಿ, ಅವ್ರಿಗೆ ನಾನು ಹೇಳಿದ್ದೆ ನಿಮಗೂ ಒಂದು ಮದುವೆ ಮಾಡ್ತೀವಿ, ದಯವಿಟ್ಟು ಬನ್ನಿ ಅಂತ ಕರೆದಿದ್ದೆ ಅವ್ರನ್ನ. ನಾನು ಈ ಬಾರಿ ಹೇಳಕ್ಕೆ ಇಷ್ಟ ನಾನೇ ಇಲ್ಲ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಈ ಬಾರಿ ಹೌದು, ಬಂದು ಅವರು ಮದುವೆ ಮಾಡೋಕ್ಕಂತ. ಅದಕ್ಕೆ ಮದುವೆಗೆ ವಯಸ್ಸೇನಿಲ್ಲ, ಆ ಪ್ರೇಮಕ್ಕೆ ವಯಸ್ಸಿಲ್ಲ. ಅವ್ರು ತಯಾರಿದ್ರೆ ನಾನೇ ನಿಂತು ನನ್ನ ನಾಯಕತ್ವದಲ್ಲಿ ಅವರಿಗೆ ಮದುವೆ ಮಾಡಿಸ್ತೀನಿ. ದೇವರವರು ಒಳ್ಳೇದು ಮಾಡಲಿ. ಇದನ್ನು ತೀಟೆ ಮಾಡೋದು ಬೇಡ, ಜಗಳ ಆಡೋದು ಬೇಡ ಅಂತೇಳಿ ಭಾಳ ಪ್ರೀತಿ, ವಿಶ್ವಾಸ, ಅಭಿಮಾನದ ಮೇಲೆ ಹೇಳ್ತಾ ಇದ್ದೀನಿ.